ಎಲ್ಲಿಗೆ ಹೋಗೋದು? ನಿನ್ನಂತವಳು ವಾರ್ನಿಂಗ್ಗೆಲ್ಲ ಹೆದರ್ಕೊಂಡು ಓಡೋಗೋ ಅಂತ ಹುಚ್ಚಿ ಅಲ್ಲ ಕಣೆ ನಾನು. ಅನ್ಕೊಂಡಿರೋದನ್ನ ಸಾಧಿಸೋ ಪ್ರೀತಿ ನಾನು. ನೀನು ಅಂದ್ಕೊಂಡಿರೋದನ್ನ ಸಾಧಿಸೋ ಪ್ರೀತಿ ಆದ್ರೆ ನಾನು ನನ್ನ ಕುಟುಂಬಕ್ಕೋಸ್ಕರ ಎಂತವ್ರನ್ನೇ ಆದ್ರೂ ಎದುರಿಸಿ ನಿಲ್ಲೋ ಸರ್ಸು ಕಣೆ. ಕಾವೇರಿ ನೀರ್ ಕುಡ್ದಿರೋ ಗತ್ತು, ಎದೆ ಒಳಗಡೆ ಪೌರುಷ, ಧ್ವನಿಲಿ ಧೈರ್ಯ, ತೋಳಲ್ಲಿ ಬಲ ಇನ್ನೂ ಹಾಗೆ ಇದೆ. ಅದ್ ನಿಯಂತ್ರಣದಲ್ಲಿ ಇರೋವರೆಗೂ ನಿನ್ಗೆ ಆಯಸ್ಸಿರುತ್ತೆ. ಜಾಗ್ರತೆ. ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ, ಯಾರು ಇಲ್ವಾ? ಹೌದಾ? ನನಗೆ ತುಂಬಾ ಭಯ ಆಗ್ತದೆ. ನೋಡು ನೋಡು, ನನ್ನ ಕೈ ಕಾಲೆಲ್ಲ ಹೇಗೆ ನಡೀತಿದೆ ಅಂತ. ಅಯ್ಯೋ ಅಯ್ಯೋ, ಭಯ ಆಗ್ತದೆ. ಅಯ್ಯೋ. ಏಯ್, ನೀನೇನೋ ದೊಡ್ಡ ಕಿತ್ತು ರಾಣಿ ಚೆನ್ನಮ್ಮ ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲೇ. ಏಯ್, ನನ್ ಕತ್ತಿಗೆ ತಾಳಿ ಕಟ್ಬೇಕಾಗಿದ್ದ ರಾಹುಲ್ನ ನಿನ್ ಗಂಡನಾಗಿ ಮಾಡ್ಕೊಂಡಿದ್ಯಾ. ನಾನೇ ವಾರಸ್ದಾರಳು ಅಂತ ಹೇಳಿದ ಆಂಟಿಯಿಂದಾನೆ ನನ್ನ ಅಧಿಕಾರನ ಕಿತ್ಕೊಂಡಿದ್ಯಾ. ನನ್ನ ಮನೆ ಆಗ್ಬೇಕಾಗಿದ್ದ ಮನೆಯಿಂದಾನೆ ನನ್ನನ್ನೇ ಹೊರಗೆ ಹಾಕ್ಬೇಕು ಅಂತ ನೋಡ್ತಿದ್ಯಾ. ಅದು ಮಾತ್ರ ನಿನ್ನಿಂದ ಅಷ್ಟೇ ಅಲ್ಲ ಕಣೆ, ಆ ದೇವರ ಕೈಯಿಂದಾನೂ ಸಾಧ್ಯ ಇಲ್ಲ. ಏಯ್, ಸಾಕ್ ನಿಲ್ಸೆ. ನಿನ್ನಂತ ಕೊಬ್ಬೇರಿರೋ ಎಷ್ಟೋ ರಾಕ್ಷಸರನ್ನ ಬೂದಿ ಮಾಡೋದಕ್ಕೆ ಆ ದೇವ್ರು ಅವತಾರ ಎತ್ಬೇಕಾಗ್ ಬಂತು. ಆದ್ರೆ ನಿನ್ಗೆ ನಾನ್ ಸಾಕು, ನಾನೇ ನೋಡ್ಕೋತೀನಿ. ಏಯ್, ಈ ಪೊಗ್ರನ್ನ, ಓವರ್ ಕಾನ್ಫಿಡೆನ್ಸ್ನ ಹೇಗ್ ತುಳಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಹುಲ್ ಇದ್ದಾನೆ ಅಂತ ಅಲ್ವಾ ನೀನ್ ಇಷ್ಟೊಂದು ಮೆರಿತಿರೋದು. ನಿಮ್ಮಿಬ್ಬರನ್ನ ಬೇರೆ ಮಾಡಿ ಈ ಮನೆಯಿಂದ ನೀನ್ ಹೊರಗೆ ಹಾಕಿ ರಾಹುಲ್ನ ಮದ್ವೆ ಆಗಿ ನಾನ್ ಸಂಸಾರ ಮಾಡ್ತೀನಿ. ಇದು 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 ನಡೆಯುತ್ತೆ. ಇದೇ ನಡೆಯೋದು. ಏನೇ ಬೊಗಳ್ತಿದ್ಯಾ? ಬದುಕೋದು ಅಂದ್ರೆ ಒಬ್ರನ್ನ ಬಲಿ ತಗೊಳ್ಳೋದಲ್ಲ, 4 ಜನರು ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡೋದು, ನೀತಿಯಿಂದ ನಡ್ಕೊಳ್ಳೋದು. ನಿನ್ನಂತವಳನ್ನ ಹೊಡೆದು ನನ್ ಕೈ ನೋವುತ್ತೆ ಹೊರತು ನಿನ್ನಲ್ಲಿ ಮಾತ್ರ ಯಾವ ಬದಲಾವಣೆನೂ ಆಗಲ್ಲ. ಏನ್ ಬದುಕೆ ನಿಂದು? ಛೀ. ಏಯ್ ಪ್ರೀತಿ, ಏನ್ ಮಾಡ್ತಿದ್ಯಾ? ಪ್ರೀತಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಪ್ರೀತಿ? ಏನಿದೆಲ್ಲ? ಪ್ರೀತಿ, ಆಂಟಿ, ಆಂಟಿ, ಏ ಪ್ರೀತಿ, ಪ್ರೀತಿ, ಆಂಟಿ, ಆಂಟಿ. ಪ್ರೀತಿ, ಏನಾಯ್ತಮ್ಮ? ಯಾಕೆ ಹೇಗಿದ್ಯಾ? ಅವಮಾನ ಆಂಟಿ. ಮನೆ ಒಡೆತನ, ಅಧಿಕಾರನ ಕೈ ಕೊಟ್ಟಿದ್ದಕ್ಕೆ ನಿಮ್ ಚಿಕ್ಕ ಸೊಸೆ ನನಗೆ ಮಾಡಿದ ಸನ್ಮಾನ ಆಂಟಿ, ಸನ್ಮಾನ ಆಂಟಿ. ನಾನೇನ್ ಮಾಡ್ದೆ? ಏನು, ವಾಣಿ ಹೊಡೆದ್ಲಾ ಅಥವಾ ವಾಣಿ ಹೆಸರಲ್ಲಿ ನೀನೇನೋ ಮಾಡ್ಕೊಂಡು ನಾಟಕ ಮಾಡ್ತಾ ಇದೀಯಾ? ಏನ್ ಮಾತಾಡ್ತಿದ್ಯಾ ರಾಹುಲ್? ನಾಟಕ ಮಾಡುವಂತ ಅಗತ್ಯ ನನಗೇನಿದೆ? ನೀನು ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡು, ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವಳೊಬ್ಳೆ ಕರೆಕ್ಟ್ ಅಂತ ಮಾತ್ರ ಹೇಳ್ಬೇಡ. ಪ್ರೀತಿ, ಮೊದಲು ಏನಾಯ್ತು ಅನ್ನೋದನ್ನ ಹೇಳು. ತಪ್ಪು ಒಪ್ಪುಗಳನ್ನ ಆಮೇಲೆ ವಿಚಾರ ಮಾಡೋಣ. ಆಂಟಿ, ಮನೆ ಪವರ್ಸ್ ಎಲ್ಲ ನೀವು ಅವಳ ಕೈ ಕೊಟ್ರಲ್ಲ ಅಂತ
ಕಾಂಗ್ರೆಸ್ ಹೇಳೋದಕ್ಕೆ ವಾಣಿ ಹತ್ರ ಹೋದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡಿ ನನಗೆ ಇಷ್ಟು ದಾರುಣವಾಗಿ ಕೊಡುತ್ತಲು ಆಂಟಿ. ನೋಡಿ ನೋಡಿ ಇಲ್ಲಿ ನೋಡಿ ನೋಡಿ ಆಂಟಿ, ನನ್ನ ಬಟ್ಟೆ ನೋಡಿ ಆಂಟಿ, ನೋಡಿ ನೋಡಿ. ವಾಣಿ ನಿನ್ ಜೊತೆ ಜಗಳ ಮಾಡೋದು ಅಂದ್ರೇನು, ನಿನ್ನ ಹೊಡೆಯೋದಂದ್ರೇನು? ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕೆ ಹೊರತು ನಗು ಹಾಗಿರ್ಬಾರ್ದು. ಅಯ್ಯೋ, ನೀವು ನಾನು ಏನ್ ಹೇಳಿದ್ರು ನಿಜ ಅಲ್ಲ ಅಂತ ಫಿಕ್ಸ್ ಆಗೋದ್ರೆ ಹೇಗೆ ಅಂಕಲ್? ನಡೆದಿದ್ದನ್ನ ಹೇಳಿದ್ರು ನೀವು ನಂಬಿಲ್ಲ ಅಂದ್ರೆ ಹೇಗೆ? ಆಂಟಿ ಆಂಟಿ, ದಿಸ್ ಇಸ್ ನಾಟ್ ಫೇರ್ ಆಂಟಿ, ದಿಸ್ ಇಸ್ ನಾಟ್ ಫೇರ್. ವಾಣಿ, ಪ್ರೀತಿ ಹೇಳ್ತಿರೋದು ನಿಜನಾ? ನೀನ್ ಅವಳಿಗೆ ಹೊಡೆದ್ಯಾ? ಕೇಳ್ತಿರೋದು ನಿನ್ನನ್ನೇ, ಬಾಯ್ಬಿಟ್ಟು ಹೇಳು. ಹೌದು ಅಮ್ಮೋರೆ, ಹೊಡೆದೆ. ಇದೇನು ಈ ಸರ್ಸು ಇಂಥ ಕೆಲಸ ಮಾಡ್ಬಿಟ್ಲು? ಇಷ್ಟು ದಿನ ನನ್ನ ಬಲ ಅನ್ಕೊಂಡಿದ್ದ ಪ್ರೀತಿಗೆ ಹೀಗಾಯ್ತು ಅಂದ್ರೆ ಇನ್ನು ನನ್ನ ಕತೆ ಏನು? ಯಾಕೆ ಅವಳನ್ನ ಹೊಡೆದೆ? ಹೊಡೆಯೋ ಅಂತ ತಪ್ಪು ಅವಳೇನು ಮಾಡಿದ್ಲು? ತಪ್ಪೇನಿಲ್ಲ ಆಂಟಿ, ಯಾವ ತಪ್ಪು ಮಾಡಿಲ್ಲ. ನೀವು ಕೊಟ್ಟಿರೋ ಹೊಡೆತನ ಈ ಅಧಿಕಾರ, ಅದರಿಂದ ಅವಳ ಪೊಗರು ಜಾಸ್ತಿ ಆಗಿದೆ. ನಿನ್ನೆವರೆಗೂ ಸೈಲೆಂಟ್ ಆಗಿದ್ ಮಾಡಿ ಇವಾಗ ಒಂದೇ ಸರಿ ಆರೋಗ್ಯಂಟ್ ಆಗಿ ಬದಲಾಗಿದ್ದಾಳೆ. ಇಷ್ಟು ದಿನ ಎಲ್ಲರ ಮುಂದೆ ಒಳ್ಳೆಯವಳಾಗಿದ್ದು, ಸರ್ವೆಂಟ್ ಆಗಿ ಬಿಹೇವ್ ಮಾಡಿದ್ದು, ಆ ಅಮಾಯಕತ್ವ ಎಲ್ಲಾನು ಇವಳು ನಟನೆ ಆಡಿ. ನಿಮಗೆಲ್ಲ ಮೋಸ ಮಾಡಿ ಈ ಮನೆ ಪವರ್ಸ್ನ, ಮನೆಯವರೆಲ್ಲರನ್ನ ಅವಳ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅನ್ನೋದೇ ವಾಣಿ ನಿಜವಾದ ಟಾರ್ಗೆಟ್ ಆಂಟಿ. ಏಯ್, ಸಾಕ್ ನಿಲ್ಸು. ಅಮ್ಮೋರೆ, ಪ್ರೀತಿ ಹೇಳಿದ ಮಾತಲ್ಲಿ ಒಂದು ಕೂಡ ನಿಜ ಇಲ್ಲ. ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಏನೇ ಸುಳ್ಳು? ಏನ್ ಸುಳ್ಳು? ಓ ಹೌದ್ ಬಿಡು, ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಬಿದ್ದು ಎಲ್ರಿಗೂ ನಿನ್ ವಿಷಯ ಗೊತ್ತಾದ್ಮೇಲೆ ಇದನ್ ಬಿಟ್ರೆ ಇನ್ನೇನ್ ತರ ಹೇಳ್ತೀಯ ನೀನು? ನಿನ್ ಮಾತು ನೀನು ಲಾಕ್ ಓಪನ್ ಮಾಡು.
ನಿನ್ನನ್ನೇ ಲಾಕ್ ಓಪನ್ ಮಾಡು. ನಿನಗೆ ಹೇಳ್ತಾ ಇರೋದು. ವಾಣಿ ಮೋಸ ಮಾಡ್ತಿದ್ದಾಳೆ, ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿರೋ ಈ ಪ್ರೀತಿನೇ ಏನ್ ಮಾಡಿದಾಳೆ ಅಂತ ನೀವೇ ನೋಡಿ ಮೇಡಮ್. ಶ್ಯಾಮಲಾ 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 ಅವಳಿಗೆ ಎಷ್ಟು ಸಲ ಫೋನ್ ಮಾಡಿ ಎಷ್ಟೊತ್ತು ಮಾತಾಡಿದಾಳೆ ಅಂತ ನೀವೇ ನೋಡಿ ಮೇಡಮ್. ಹಾಗೆ ಪೋಸ್ಟ್ ಮಾಡ್ತಿದ್ದಾಳೆ. ಅವಳ ಜೊತೆನೆ ಸೇರ್ಕೊಂಡು ನಮ್ಮನ್ನೇ ನಾಶ ಮಾಡಬೇಕು ಅನ್ಕೋತಿದ್ದಾಳೆ. ಛೀ, ಇನ್ನು ಇವಳು ನಂಬೇಕಾ? ಪ್ರೀತಿ ಏನಿದಿಲ್ಲ ಹೇಳೋ. ಇನ್ನು ಸಮಜಾಯಿಸಿ ಕೇಳೋದೇನಿದೆ ವಾಗ್ದೇವಿ? ಮಾಡಿರೋ ತಪ್ಪಿಗೆ ಕ್ಷಣನೂ ಯೋಚನೆ ಮಾಡ್ದೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡು. ಆಂಟಿ 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 ಒಂದ್ಸರ್ತಿ ನಾನು ಹೇಳೋದು ಕೇಳಿ ಆಂಟಿ. ಶ್ಯಾಮ್ಲಾ ಆಂಟಿಗೆ ನಾನು ಕಾಲ್ ಮಾಡಿಲ್ಲ, ಅವರೇ ಕಾಲ್ ಮಾಡಿ ಇಲ್ಲಿ ಏನ್ ನಡೀತಿದೋ ಹೇಳು ಅಂತ ನನಗೆ ಟಾರ್ಚರ್ ಕೊಡ್ತಿದ್ರು. ನಾನು ಸರಿಯಾಗಿ ರೆಸ್ಪಾಂಡ್ ಮಾಡದೆ ಇದ್ದದಕ್ಕೆ ಮತ್ತೆ ಕಾಲ್ ಮಾಡಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ರು. ಅದಕ್ಕೆ ಅಷ್ಟೇ, ನಾನು ಬೇಕು ಅಂತ ಏನ್ ಮಾಡಿಲ್ಲ. ಈ ಪ್ರಾಬ್ಲಮ್ ನಿಮ್ವರೆಗೂ ಬರ್ದೇನೆ ನಾನೇ ಕ್ಲಿಯರ್ ಮಾಡಬೇಕು ಅನ್ಕೊಂಡೆ. ಆದ್ರೆ ಬಚ್ಚಿಡ್ಬೇಕು ಅಂತ ಏನೂ ಇಲ್ಲ ಆಂಟಿ. ಆಂಟಿ ಆಂಟಿ ಪ್ಲೀಸ್ ಬಿಲೀವ್ ಮೀ. ಆಂಟಿ ಆಂಟಿ ನಮ್ಮ ಆರ್ಗನೈಸೇಷನ್ಗೋಸ್ಕರ ಮತ್ತೆ ಪ್ರಾಜೆಕ್ಟ್ಗೋಸ್ಕರ ರಾತ್ರಿ ಹಗಲು ಅಂತ ನೋಡಿದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತು. ಅಂಥದ್ರಲ್ಲಿ ನೀವೇ ನನ್ನ ಅವಮಾನ ಮಾಡೋದು ತುಂಬಾ ನೋವಾಗ್ತಿದೆ ಆಂಟಿ. ಪ್ರೀತಿ ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ನನ್ನವರು ಅನ್ಕೊಂಡವ್ರು. ನನಗ್ ಗೊತ್ತಿಲ್ದೇನೆ ನನ್ನ ಶತ್ರುಗಳ ಹತ್ರ ಏನಾದ್ರೂ ಮಾತಾಡಿದ್ರೆ ನಾನು ಅವ್ರನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಆಂಟಿ 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 ನಿಮ್ಮ ಮರ್ಯಾದೆನ ಕಾಪಾಡೋ ಕೆಲಸನೇ ಮಾಡಿದ್ದೀನಿ ಹೊರತು ಇದ್ರ
ಇದರಲ್ಲಿ ಮಿಸ್ಟೇಕ್ ಏನೂ ಇಲ್ಲ. ನನ್ನ ನಂಬಿ ಆಂಟಿ, ಪ್ಲೀಸ್. ನನಗಾದ ಅವಮಾನಕ್ಕೆ, ನಿಮಗ್ ಹುಟ್ಟಿದ ಅನುಮಾನಕ್ಕೆ ಅನಾವಶ್ಯಕವಾಗಿ ಬಂದಿರೋ ನಿಂದನೆ ಕಾರಣ ನಾನಲ್ಲ ಆಂಟಿ. ಅದಕ್ಕೆಲ್ಲ ಕಾರಣ ಈ ವಾಣಿ. ಅವಳು ನನ್ಗೆ ಎಲ್ಲರ ಮುಂದೆ ಸಾರಿ ಕೇಳಿದ್ರೇನೆ ನಾನು ಈ ಮನೇಲಿ ಇರ್ತೀನಿ. ಇಲ್ಲಾಂದ್ರೆ ಇಲ್ಲಷ್ಟೇ ಅಲ್ಲ, ಈ ಮನೇಲೇ ಅಲ್ಲ, ನಾನು ಈ ಭೂಮಿ ಮೇಲೇನೆ ಇರಲ್ಲ ಆಂಟಿ, ಇರೋದಿಲ್ಲ. ಆಂಟಿ, ನಾನಿದನ್ ಬೇಕು ಅಂತ ಮಾಡಿಲ್ಲ ಆಂಟಿ. ನನಗೆ ನಂಬಿ ಆಂಟಿ. ಆಂಟಿ ಪ್ಲೀಸ್, ಆಂಟಿ ಪ್ಲೀಸ್ ಆಂಟಿ. ಇವಳು ನಿಜವಾಗ್ಲೂ ಮಹಾನಟಿನೇ. ಮಾತನ್ನ ಬದಲಾಯಿಸೋದ್ರಲ್ಲಿ, ಮನ್ಸರನ್ನ ಏಮಾರ್ಸೋದ್ರಲ್ಲಿ ಇವಳನ್ನ ಮೀರ್ಸೋರೇ ಇಲ್ಲ. ಈ ವಿಷಯದಲ್ಲಿ ನಿರ್ಧಾರನ ಹೇಳಬೇಕಾಗಿರೋದು ನಾನಲ್ಲ, ನನ್ನ ನಂತರ ನನ್ನ ಹಾಗೆ ಯೋಚನೆ ಮಾಡುವಂತ ಅಧಿಕಾರನ ನಾನು ಕೊಟ್ಟಿರೋದು ಯಾರಿಗ್ ಗೊತ್ತಾ? ವಾಣಿಗೆ. ಅವಳೇ ಹೇಳಿ. ತಪ್ಪು ಮಾಡಿರೋದು ನೀನೇ ಆಗಿರೋದ್ರಿಂದ ಮರ್ಯಾದೆಯಿಂದ ಸಾರಿ ಕೇಳಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಈ ವಿಷಯ ಇಲ್ಲಿಗೆ ಬಿಡೋ ಮಾತೇ ಇಲ್ಲ. ಕೇಳೆ ಸಾರಿ ಕೇಳೆ. ಆಂಟಿ 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 ನೋಡಿದ್ರ? ಅವಳಿಗೆ ಎಷ್ಟು ಕೊಬ್ಬು ಅಂತ ನೋಡಿದ್ರ ಆಂಟಿ? ನೀವು ಅಷ್ಟು ಅಧಿಕಾರ ಕೊಟ್ಟಿದ್ದೀರಾ ಅಲ್ವಾ? ನಾನು ಎಷ್ಟು ಹೇಳಿದ್ರು ಸೈಲೆಂಟ್ ಆಗಿ ಹೋಗ್ತಿದ್ದಾಳೆ. ಅಂದ್ರೆ ಅವಳಿಗೆ ನಿಮ್ಮಾದ್ಮೇಲೂ ಗೌರವ ಇಲ್ಲ ಅಂತಾಯ್ತು. ಮಾತಾಡಿ ಆಂಟಿ.
ಮಾಡಿದ್ದು ತಪ್ಪು, ಹೇಳಿದ್ದೆಲ್ಲ ಸುಳ್ಳು. ನಿನ್ನಂತೊಳಗೆ ಈ ಮನೇಲಿರೋ ಅರ್ಹತೆ ಇಲ್ಲ ಅಂತ ನಾನ್ ಹೇಳ್ತಿದ್ದೀನಿ. ವಾಗ್ದೇವಿ ಸಂಸ್ಥೆಗೋಸ್ಕರ ನೀನ್ ಮಾಡಿದ್ದು ಮಹಾಸೇವೆ ಅಂತ ಹೇಳ್ತಿದ್ಯಲ್ಲ, ಇನ್ಮೇಲಿಂದ ಅದನ್ನ ಯಾವ ಸಮಸ್ಯೆ ಲೋಪಗಳು ಇಲ್ದೇನೆ ನಾವೆಲ್ಲರೂ ಕೂಡ ನೋಡ್ಕೋತೀವಿ. ನೀನಿನ್ ಹೊರಡು. ಎಲ್ರ ಮುಂದೆ ನನಗೆ ಹೊರಗಡೆ ಹೋಗು ಅಂತೀಯ? ಇದೇ ಒಳ್ಳೆ ಸಮಯ. ವಾಣಿನೇ ಸರಸ್ಸು ಅಂತ ಹೇಳಬೇಕು, ಹೇಳಲೇಬೇಕು. ಆಂಟಿ ಸರಸ್ಸು ಮೇಲೆ ಫುಲ್ ನಂಬಿಕೆಯಿಂದ ಇದ್ದಾರೆ. ಈ ಟೈಮಲ್ಲಿ ನಿಜ ಹೇಳಿದ್ರೆ ಇಷ್ಟು ದಿನ ಆಯುಧ ಅನ್ಕೊಂಡಿದ್ದು ಒಂದೇ ಸರಿ ಟುಸ್ಸಾಗುತ್ತೆ. ಕೋಪ ಮಾಡ್ಕೋಬೇಕಾದ ಆಂಟಿ ಸೊಸೆಯಾಗಿ ಹತ್ರ ತಗೋತಾರೆ. ನೋ, ಹಾಗಾಗ್ಬಾರ್ದು. ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ಹೋಗೋ. ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ವಾ? ಮರ್ಯಾದೆಗಿಲ್ಲಿಂದ ಹೊರಟು ಹೋಗೋ. ರಾಹುಲ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಈ ಮನೆಗೆ ಕರ್ಕೊಂಡು ಬಂದ್ರಿ. ಮದ್ವೆ ಮಾಡಿಸ್ಲಿಲ್ಲ ಅಂದ್ರು ನನ್ನನ್ನ ನಿಮ್ಮ ವಾರಸ್ದಾರಳನ್ನಾಗಿ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ ಜವಾಬ್ದಾರಿನ ಕೊಟ್ರಿ. ಇವಾಗ ಮನೆಯಿಂದ ಹೊರಗಡೆ ಹೋಗೋ ಅಂತಿದ್ರೆ ನೋಡ್ತಾ ಸುಮ್ಮನೆ ನಿಂತಿದ್ದೀರಾ. ಫೋನಲ್ಲಿ ಶ್ಯಾಮ್ಲನ ಹೆಸರನ್ನ ನೋಡಿದ್ದಕ್ಕೆ ಇಷ್ಟು ಅವಮಾನ ಶಿಕ್ಷೆ ಆದ್ರೆ ನನಗೆ ಹೊಡೆದಿರೋ ವಾಣಿಗೆ ಮಾತ್ರ ನಿರ್ಧಾರ ತಗೊಳ್ಳೋ ಅಧಿಕಾರ ಹೇಗಿರುತ್ತೆ ಹೇಳಿ? ಸಾಕ್ಷಿನೂ ಇಲ್ಲದೆ ಅವಳ ಮಾತುಗಳೇ ನಿಜ ಆದ್ರೆ ನಾನು ಹೇಳಿದ ಸುಳ್ಳು ಹೇಗಾಗುತ್ತೆ ಹೇಳಿ? ಆಂಟಿ ಮಾತಾಡಿ, ಆಂಟಿ ಮಾತಾಡಿ. ಮೇಡಮ್
ಸಾಕ್ಷಿ ಸಾಕಾ? ಇನ್ನೂ ಏನಾದ್ರೂ ಬೇಕಾ ಪ್ರೀತಿ? ಆಂಟಿ ಆಂಟಿ ಅದು ಅದು ಆ ವಿಡಿಯೋ ಅದು ಆಂಟಿ ಅದು ಆ ವಿಡಿಯೋ ಯಾಕೆ ಹೀಗೆ ಮಾಡ್ದೆ? ಶ್ಯಾಮಲನ ವಿಷಯದಲ್ಲಿ ಎಲ್ಲರೂ ನನಗೆ ಹೇಳ್ತಿದ್ರು ಕೂಡ ಹೋಗ್ಲಿ ಬಿಡು ಪಾಪ ಅಂತ ಕರುಣೆ ತೋರಿಸಿ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ನೀನು ನನ್ನ ನಂಬಿಕೆನ ನಾಶ ಮಾಡ್ತಿದ್ಯಾ. ನನ್ನ ಮುಂದೆನೆ ಧೈರ್ಯವಾಗಿ ನಿಂತು ಸುಳ್ಳು ಹೇಳೋದ್ರ ಜೊತೆಗೆ ನನಗೆ ಎದುರುತ್ತರ ಕೊಡ್ತಿದ್ಯಾ? ಒಂದು ಸುಳ್ಳನ್ನ ಕವರ್ ಮಾಡೋದಕ್ಕೆ ಹಿಂದೂ ಮುಂದೆ ಕೂಡ ನೋಡ್ದೇನೆ ಅದೆಷ್ಟು ಮಾತು ಮಾತಾಡ್ದೆ ನೀನು. ಏನೋ ಏನಂದೆ? ನಟಿಸಿದ್ದು ವಾಣಿನ? ನಟಿಸಿದ್ದು ವಾಣಿ ಅಲ್ಲ, ನೀನು ನಟಿಸಿದ್ದು ನೀನು. ಆಂಟಿ ಅದಾಗಲ್ಲ. ಇನ್ನು ಒಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ಇರಕೂಡ್ದು. ಹೋಗು ಹೋಗು ಹೋಗಾಚೆ. ಆಂಟಿ 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 ನಾನು ಹೇಳೋದನ್ನ ಕೇಳಿ ಆಂಟಿ, ಅದಾಗಲ್ಲ ಆಂಟಿ. ಏಯ್ ಮುಚ್ಚು ಬಾಯಿ. ಇಷ್ಟು ದಿನ ನೀನು ಮಾಡಿದ ತಪ್ಪುಗಳಿಗೆ ವಾಗ್ದೇವಿ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ. ಇವತ್ತು ನಿನ್ನೆಲ್ಲ ಗುಟ್ಟುಗಳು ರಟ್ಟಾದ್ಮೇಲೆ ಇನ್ನು ಕ್ಷಮಿಸ್ತಾರಂತ ಯಾಕೆ ಅನ್ಕೋತಾ ಇದೀಯಾ? ಒಂದು ಹೆಣ್ಣಾಗಿ ವಾಣಿ ಲೈಫ್ನ ಸ್ಪಾಯಿಲ್ ಮಾಡ್ಬೇಕು ಅನ್ನೋ ಥಾಟ್ ಹೇಗ್ ಬಂತು ನಿನ್ಗೆ? ಸ್ವಲ್ಪ ಕೂಡ ಸೆನ್ಸ್ ಇಲ್ವಾ? ಏನಮ್ಮ ನೀನ್ ಮಾಡಿದ ಕೆಲ್ಸ? ಆ ಶ್ಯಾಮ್ಲಾ ಅಂತವಳ ನೆರಳನ್ನು ಕೂಡ ಪಾಪ ಅಂತ ಭಾವಿಸ್ತಾಳೆ ನಮ್ಮ ವಾಗ್ದೇವಿ. ಅಂಥದ್ರಲ್ಲಿ ನೀನು ಅವಳ ಜೊತೆ ಕೈ ಜೋಡಿಸೋದು ಅಂದ್ರೆ ಏನು? ಮಾತಾಡೋದು ಅಂದ್ರೆ ಏನು? ಇಲ್ಲ ಇಲ್ಲ ಇಲ್ಲ, ನಾನಾಗ್ ಮಾಡಿಲ್ಲ, ನಾನಾಗ್ ಮಾಡಿಲ್ಲ. ಏಯ್, ರೆಡ್ ಹ್ಯಾಂಡೆಡ್ ಆಗಿ ಎಲ್ರ ಮುಂದೆ ಸಿಕ್ಕಾಕೊಂಡ್ ಮೇಲೂ ಇನ್ನೇನ್ ಮಾತಾಡ್ತಾ ಇದೀಯಾ? ರಾಹುಲ್ ಪ್ಲೀಸ್ ದಯವಿಟ್ಟು ಹಾಗೆ ಮಾತಾಡಬೇಡ, ಮಾತಾಡಬೇಡ ರಾಹುಲ್. ಇದನ್ನೆಲ್ಲ ಮಾಡಿದ್ದು, ನಾನಿಷ್ಟ ನಾಟಕ ಆಡಿದ್ದು ಕೂಡ ಎಲ್ಲ ನಿನ್ಗೋಸ್ಕರನೇ ರಾಹುಲ್, ನಿನ್ಗೋಸ್ಕರನೇ ರಾಹುಲ್. ನಿನ್ನ ದಕ್ಕಿಸ್ಕೊಳ್ಬೇಕು ಅನ್ನೋ ಸ್ವಾರ್ಥದಿಂದಾನೆ. ಇನ್ನೊಂದು ಮಾತು ಆಡ್ಬೇಡ. ನಿನ್ ಮೇಲಿದ್ದಿಷ್ಟು ಪ್ರೀತಿನೇ ಈ ವಾಣಿ ಮೇಲೆ ಕೋಪ ದ್ವೇಷ ಆಗಿ ಬದಲಾಯ್ತು. ಅದಕ್ಕೆ ನಾನು ಈಗ ನಾಟಕ ಮಾಡೋದು ಹೊರತು ಸುಳ್ಳು ಹೇಳಿಲ್ಲ ರಾಹುಲ್. ಅದನ್ ಬಿಟ್ರೆ ನನ್ಗೆ ಯಾರ ಮೇಲೂ ಕೋಪ ಇಲ್ಲ. ಇದನ್ನೆಲ್ಲ ಮಾಡಿದ್ದು ನಿನ್ ಮೇಲೆ ಪ್ರೀತಿಯಿಂದಾನೆ ರಾಹುಲ್, ಪ್ರೀತಿಯಿಂದಾನೆ, ನಿನ್ ಮೇಲಿರೋ ಪ್ರೀತಿಯಿಂದಾನೆ. ಆಂಟಿ, ನಿಮ್ ವಾರದಾಳಾಗಿ ಇನ್ಸ್ಟಿಟ್ಯೂಟ್ ಹೆಸರನ್ನ ಉಳಿಸ್ಬೇಕು ಅಂತ ನಾನು ಪ್ರತಿ ಕ್ಷಣ ಯೋಚನೆ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಆದ್ರೆ ವಾಣಿ ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪೇ ಆಂಟಿ. ನನ್ನನ್ನು ಕ್ಷಮಿಸ್ಬಿಡಿ ಆಂಟಿ, ನನ್ನನ್ನು ಕ್ಷಮಿಸ್ಬಿಡಿ. ಇದೊಂದ್ಸರಿ ನನ್ನನ್ನು ಕ್ಷಮಿಸ್ಬಿಡಿ ಆಂಟಿ, ಕ್ಷಮಿಸ್ಬಿಡಿ.
ಕಾಲು ಹಿಡ್ಕೋತೀನಿ ಆಂಟಿ. ನನ್ನನ್ನು ಮುಟ್ಟೋ ಅರ್ಹತೆನ ನೀನು ಕಳ್ಕೊಂಡಿದ್ಯಾ. ಆಂಟಿ ನನ್ನನ್ನು ಕ್ಷಮಿಸ್ಬೇಡಿ ಆಂಟಿ, ಪ್ಲೀಸ್ ಆಂಟಿ. ತಪ್ಪು ಮಾಡಿದ್ದು ನೀನಾದ್ರೂ ಕೂಡ ನಿನ್ನ ಸುಳ್ಳಿನಿಂದ, ನಿನ್ನ ಮಾತಿನಿಂದ ಎಫೆಕ್ಟ್ ಆಗಿ ನೋವು ಅನುಭವಿಸಿದ ಮಾತ್ರ ಈ ವಾಣಿಗೆ ಅದಕ್ಕೆ ನಿನ್ನನ್ನ ಕ್ಷಮಿಸೋ ಅಧಿಕಾರ, ಶಿಕ್ಷಿಸೋ ಹಕ್ಕು ಇರೋದು ನನಗಲ್ಲ. ಅದಿರೋದು ವಾಣಿಗೆ ಮಾತ್ರನೇ. ವಾಣಿ 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 ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತೀನಿ ಆಂಟಿ. ವಾಣಿ 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 ನನಗೆ ಕ್ಷಮಿಸು ವಾಣಿ, ನನಗೆ ಹೊಡಿ. ಪ್ರೀತಿ ಬಿಡು. ವಾಣಿ ಐಮ್ ಸಾರಿ. ನಾನ್ ಮದ್ವೆ ಮಾಡ್ಕೋಬೇಕಾಗಿದ್ ರಾಹುಲ್ ನಿನ್ ಕತೆಗೆ ತಾಳಿ ಕಟ್ಟ ಅನ್ನೋ ಕೋಪದಲ್ಲಿ ಇಷ್ಟು ದಿನ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಹಾಗಾಗ್ತಾ ಇರೋ ತರ ನೋಡ್ಕೋತೀನಿ. ನನ್ನ ನಂಬು ವಾಣಿ. ಮತ್ತೆ ಇನ್ಯಾವ ತಪ್ಪು ಮಾಡಲ್ಲ. ಈಗ ನಿನ್ ನಾಟಕ ಎಲ್ಲ ಸಾಕ್ ಮಾಡು. ನೀನ್ ಮಾಡಿರೋ ಕೆಲಸ, ಆಡಿರೋ ಮಾತುಗಳನ್ನ ಒಂದೊಂದಾಗಿ ಹೊರಗಡೆ ತೆಗೆದ್ರೆ ಇಲ್ಲಿಂದ ನಿನ್ನ ಹೊರಗಡೆ ಕಳಿಸ್ತಿರೋ ಶಿಕ್ಷೆ ತುಂಬಾನೇ ಚಿಕ್ಕದು. ಎಂಥ ದೊಡ್ಡ ತಪ್ಪಗಾದ್ರೂ ಕ್ಷಮೆ ಅನ್ನೋದಿರುತ್ತೆ, ಆದ್ರೆ ನಿನ್ನಂಥವಳಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಅನ್ನೋದಿರಲ್ಲ. ಇವ್ರ ಜೊತೆ ಮಾತು ಯಾಕಣ್ಣ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ನೋಡ್ಕೋತಾರೆ. ಅಯ್ಯೋ ಇಲ್ಲ ನಿಮ್ಮೆಲ್ರಿಗೂ ಕೈ ಹೋಗಿದ್ದೀನಿ. ನನಗೂ ಆ ಶ್ಯಾಮಲಾಗೂ ಯಾವ ತರದ ರಿಲೇಷನ್ ಇಲ್ಲ. ನಾನು ನಂಬಿ ಇದು ನಾನು ಸಿಕ್ಕಾಕೊಂಡಿದ್ದಕ್ಕೆ ಅಲ್ಲ, ಇಷ್ಟು ದಿನ ನಾನು ಮಾಡಿದ ಕೆಲಸಕ್ಕೆ ನೋವು ಪಡ್ತಿದ್ದೀನಿ, ಪಶ್ಚಾತ್ತಾಪ ಪಡ್ತಿದ್ದೀನಿ. ಆಂಟಿ ನನ್ನನ್ನು ಕ್ಷಮಿಸಿ ಆಂಟಿ, ಪ್ಲೀಸ್ ಆಂಟಿ. ಈ ಪಶ್ಚಾತ್ತಾಪ ತಪ್ಪು ಮಾಡೋದಕ್ಕೆ ಮೊದಲೇ ಇರಬೇಕಾಗಿತ್ತು. ಈ ವಾಗ್ದೇವಿ ಮನೇಲಿ ನೀನಿದ್ಯಾ ಅನ್ನೋ ಜ್ಞಾನ ನಿನಗಿರಬೇಕಾಗಿತ್ತು. ವಾಗ್ದೇವಿ, ವಾದ ಮಾಡೋದ್ರಿಂದ ಸಮಯ ಹಾಳಾಗುತ್ತೆ ಬಿಟ್ರೆ ಆಗೋದು ನಡೆಯೋದು ಏನೂ ಇಲ್ಲ. ಇವಳನ್ನು ಹೊರಗಡೆ ಕಳಿಸ್ಬಿಡು. ಪ್ಲೀಸ್ ವಾಣಿ ನನ್ನನ್ನು ಕ್ಷಮಿಸು. ನಿನ್ ಕಾಲ್ ಹಿಡ್ಕೋತೀನಿ ವಾಣಿ. ಒಂದ್ ಮಾತು ಹೇಳು. ನನ್ನನ್ನು ಕ್ಷಮಿಸಿದೀನಿ ಅಂತ ಒಂದ್ ಮಾತು ಹೇಳು. ನನಗೊಂದೇ ಒಂದು ಅವಕಾಶ ಕೊಡು. ಇವತ್ತಿನಿಂದ ನನ್ನ ಮಾತು, ಯೋಚನೆಗಳೆಲ್ಲ, ಪದ್ಧತಿ ಎಲ್ಲ ಬದಲಾಯಿಸ್ಕೋತೀನಿ ವಾಣಿ. ನೋಡು ವಾಗ್ದೇವಿ ಗ್ರೂಪ್ಸ್ಗೆ ವಾರಸ್ದಾರಳು ಅನ್ಕೊಂಡಿದ್ದೆ. ಇನ್ಮೇಲಿಂದ ನಾನು ಕೆಲಸದವಳಾಗೆ ಬದುಕ್ತೀನಿ. ಇದೊಂದ್ಸರಿ ನನ್ನ ನಂಬು ವಾಣಿ. ಒಂದೇ ಒಂದು ಅವಕಾಶ ಕೊಡು ವಾಣಿ. ವಾಣಿ ನಮ್ಮಪ್ಪ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಡೈರೆಕ್ಟ್ ಆಗಿನೋ ಇಂಡೈರೆಕ್ಟ್ ಆಗಿನೋ ನಿನ್ಗೆ ಯಾವ ಅನ್ಯಾಯನೂ ಮಾಡಲ್ಲ, ಅನಾವಶ್ಯಕವಾಗಿ ನಿನ್ ತಂಟೆಗೂ ಬರಲ್ಲ. ಇನ್ಮೇಲೆ ಯಾವ ತಪ್ಪಾದ್ರೂ ಆ ಮರುಕ್ಷಣನೇ ನಾನು ಹೊರಗಡೆ ಕಳಿಸಿ ನಾನು ಏನು ಮಾತಾಡ್ದೆ ಇಲ್ಲಿಂದ ಹೊರಟೋಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಕಳಿಸ್ಬೇಡ ವಾಣಿ. ಇಲ್ಲಾಂದ್ರೆ ನಿನ್ ಕೈಯಿಂದನೇ ನಾನು ಸಾಯಿಸ್ಬಿಡು ವಾಣಿ, ಸಾಯಿಸು.
ಕ್ಷಮಿಸ್ಬಿಡು. ಪ್ರೀತಿ ಪ್ರೀತಿ ಬಿಡು. ಅಮ್ಮೋರೆ, ಇಷ್ಟು ದಿನ ಏನೇನೋ ನಡೆದೋಯ್ತು. ಆದ್ರೆ ಇವಳು ನಮ್ಮ ಮಧ್ಯೆ ಓಡಾಡಿದ ವ್ಯಕ್ತಿ. ಇವಾಗ ಪ್ರೀತಿ ಮಾತಲ್ಲಿ ಕಣ್ಣೀರಲ್ಲಿ ನಂಗೆ ಪಶ್ಚಾತ್ತಾಪ ಕಾಣಿಸ್ತಿದ್ಯಮ್ಮ. ಬದಲಾವಣೆ ಶುರು ಆಗಿದೆ ಅನ್ನಿಸ್ತಿದೆ. ಅದಕ್ಕೆ ಒಂದು ಅವಕಾಶನ ಅವಳಿಗೆ ಕೊಟ್ರೆ ಒಳ್ಳೇದು ಅನ್ಸುತ್ತಮ್ಮೋರೆ. ಭೂದೇವಿಗೆ ಕರುಣೆ ಜಾಸ್ತಿ ಅಂತಾರೆ, ನಮ್ಮ ಸರ್ಸುಗೆ ಅದಕ್ಕಿಂತಲೂ ಜಾಸ್ತಿ. ಅದಕ್ಕೆ ಕ್ಷಮಿಸೋ ಗುಣ ಬಂದ್ಬಿಟ್ಟಿದೆ. ತಪ್ಪಿಗೆ ಶಿಕ್ಷೆ ಕೊಡೋದು ಮಾತ್ರನೇ ನನಗ್ ಗೊತ್ತಿರೋ ನ್ಯಾಯ. ನಾನ್ ನಂಬಿರೋ ಧರ್ಮ. ನಾನು ಯಾವುದನ್ನ ಧರ್ಮ ಅಂತ ನಂಬುತ್ತಿದ್ದೀನೋ ಅದನ್ನು ಮೀರಿದ ನಂಬಿಕೆ ನನಗೆ ನನ್ನ ಸೊಸೆ ವಾಣಿ ಮೇಲಿದೆ. ಈಗಲೂ ಕೂಡ ನಿನ್ನನ್ನು ಕ್ಷಮಿಸ್ಬೇಕು ಅಂದ್ಕೊಳ್ತಾ ಇರೋದು ನೀನು ಕೇಳ್ದೆ ಅಂತ ಅಲ್ಲ, ನನ್ನ ಸೊಸೆಗೋಸ್ಕರ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಮತ್ತೇನಾದ್ರೂ ಇದು ರಿಪೀಟ್ ಆದ್ರೆ ಡಿಸ್ಕಷನ್ ಆರ್ಗ್ಯುಮೆಂಟ್ ಯಾವುದೂ ಇರೋದಿಲ್ಲ. ಓನ್ಲಿ ಪನಿಷ್ಮೆಂಟ್. ಪ್ರಾಣ ತೆಗೆಯೋದಕ್ಕೂ ಕೂಡ ನಾನು ಹಿಂದು ಮುಂದೆ ನೋಡೋದಿಲ್ಲ. ಓಕೆ? ಇಲ್ಲ ಆಂಟಿ, ಇಲ್ಲ ಆಂಟಿ. ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಆಂಟಿ. ನಾನು ಒಳ್ಳೆಯವಳಾಗಿರ್ತೀನಿ ಆಂಟಿ. ನಾನು ಒಳ್ಳೆಯವಳಾಗಿರ್ತೀನಿ. ಮಾಡಿ ನಾನು ಮೊದಲಿನಾಗಿರಲ್ಲ. ನಾನು ಒಳ್ಳೆಯವಳಾಗಿರ್ತೀನಿ. ನಾನು ಒಳ್ಳೆಯವಳಾಗಿರ್ತೀನಿ ಆಂಟಿ. ಒಳ್ಳೆಯವಳಾಗಿರ್ತೀನಿ. ಸಾಕು ಸಾಕು. ನನ್ನ ಜನ್ಮಕ್ಕೆ ಇದೊಂದು ಅವಕಾಶ ಸಾಕು. ನಾನು ನಂಬಿದ್ದಕ್ಕೆ ಆ ನಂಬಿಕೆನೆ ನಾನು ಉಸಿರಿರೋವರೆಗೂ ಉಳಿಸ್ಕೋತೀನಿ. ನೋಡು ಪ್ರೀತಿ, ನೀನು ನನಗೋಸ್ಕರ ಅಲ್ಲ, ನಿನಗೋಸ್ಕರ ಬದುಕಬೇಕು. ಮಾಡೋ ಪ್ರತಿ ಕೆಲಸದಲ್ಲೂ ಸ್ವಾರ್ಥಕ್ಕಿಂತ ನೀತಿ ಪ್ರಾಮಾಣಿಕತೆನೇ ಇರಬೇಕು. ಆಗ ನೀನ್ ಕೇಳ್ಕೊಳ್ಳೋದೆಲ್ಲ ನಿನ್ ಕಾಲ್ ಹತ್ರನೇ ಬರುತ್ತೆ. ದೇವತೆ ಅಂತ ಅಮ್ಮೋರು ಓಡಾಡೋ ಈ ಮನೆ ನಮ್ಮೆಲ್ರಿಗೂ ದೇವಸ್ಥಾನಕ್ಕೆ ಸಮ. ತಪ್ಪುಗಳನ್ನ ಮಾಡೋದಲ್ಲ. ಆ ಯೋಚನೆ ಕೂಡ ನಮಗ್ ಬರಬಾರ್ದು. ಅದನ್ನ ನೋಡ್ಕೋ. ಖಂಡಿತವಾಗ್ಲು ಸರ್ಸು, ಖಂಡಿತವಾಗ್ಲು. ಪ್ರೀತಿ, ನಿನಗಿವತ್ತು ಸಿಕ್ಕಿರೋ ಅವಕಾಶ ರೀಬರ್ತಿದ್ದ ಹಾಗೆ. ನಿನ್ನಿಂದ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಕ್ಷಮಿಸಿರೋ ಇವಳನ್ನ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಬದುಕೋದನ್ನ ಕಲಿ. ಶೋರ್ ರಾಹುಲ್, ಶೋರ್. ಇನ್ಮೇಲೆ ಈ ಮನೆಯಲ್ಲಿ ಬದಲಾಗಿರೋ ಪ್ರೀತಿನ ನೋಡ್ತೀರಾ. ಒಳ್ಳೆ ಮನಸ್ಸಿನಿಂದ ಈ ಎಲ್ರ ಸಂತೋಷ ಬಯಸೋ ಒಂದು ಒಳ್ಳೆ ವ್ಯಕ್ತಿ ನೋಡ್ತೀರಾ. ಇದು ಇದು ನಾನ್ ಕೊಡ್ತಿರೋ ಮಾತು ರಾಹುಲ್, ಮಾತು ರಾಹುಲ್. ನಾನಿನ್ಯಾವತ್ತೂ ಹೀಗೆ ಮಾಡಲ್ಲ, ಯಾವತ್ತೂ ಹೀಗೆ ಮಾಡಲ್ಲ. ರಾಹುಲ್ ಅವರೇ, ಇಷ್ಟು ದಿನ ಭಯ ಪಡಿಸ್ತಿದ್ದಿದ್ ಶತ್ರು ಇಷ್ಟು ಬೇಗ ಬದಲಾಗ್ತಾಳೆ ಅಂತ, ಇಷ್ಟು ಒಳ್ಳೆ ವ್ಯಕ್ತಿ ಆಗ್ತಾಳೆ ಅಂತ ಊಹಿಸಿರ್ಲಿಲ್ಲ. ಆ ಕ್ರೆಡಿಟ್ ಎಲ್ಲ ನಿಂದೆ ಸರ್ಸು. ಇನ್ಮೇಲೆ ಯಾವ ಸಮಸ್ಯೆನೂ ಇಲ್ಲದೆ ತುಂಬಾ ಸಂತೋಷವಾಗಿರ್ಬೋದು.
ವಾಣಿ, ಅಮ್ಮೋರೆ ನೀವೇನಿಲ್ಲಿ? ಏನ್ ಬೇಕು ಅಂತ ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ನಾನು ಬಂದಿದ್ದು ನಿನ್ನ ಹತ್ರ ಏನನ್ನೋ ಕೇಳೋದಕ್ಕಲ್ಲ, ನಿನ್ನನ್ನ ಇಲ್ಲಿಂದ ಹೋಗು ಅಂತ ಹೇಳೋದಕ್ಕೆ.